Okay, the chapter is second chapter is immunity test. Okay, immunity. The chapter is microbiology of the immunity. The main important questions will be raised of the immunity chapter will be three questions of immunity chapter will be raised of the questions. The first question will be the immunity questions ಯಾವ ಥರ ಕೇಳ್ತಾರೆ ಎಕ್ಸಾಮ್ಗೆ immunity chapter ಇಂದ. The first question the define the immunity and classification of immunity. Okay, define the immunity are classified or types of immunity. There are types ಯಾವ ಬರ್ತಪ್ಪ ಅಂದರೆ innate immunity and acquired immunity. Okay, innate immunity and acquired immunity, there are two types immunity ಬರುತ್ತೆ. ಓಕೆ, ನೆಕ್ಸ್ಟ್ ಅದರಲ್ಲಿ ಏನು ಕೇಳ್ತಾನಪ್ಪ ಅಂದರೆ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಬರುತ್ತೆ. ಏನು ಬರುತ್ತೆ? ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ ಥರ ಬರುತ್ತೆ. ಓಕೆ, ಇಲ್ಲಿ ನೋಡಿರಿ ಡಿಫೈನ್ ಇಮ್ಯುನಿಟಿ. ಓಕೆ, ಫಸ್ಟ್ ಕ್ವಶನ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ ಆ್ಯಂಡ್ ದೆನ್ ಸೆಕೆಂಡ್ ಕ್ವಶನ್ ದ ಡಿಫೈನ್ ಇಮ್ಯುನಿಟಿ ಆರ್ ಟೈಪ್ಸ್ and third question difference of immunity and active passive immunity and active immunity. Okay, and okay, next explain the clauses. The first, the immunity is term of the defined resistance of excited by the host against by foreign antigen including the microorganisms. The resistance plays on the measures rule in the presence of infections and diseases in immunity may be innate immunity. Okay, the innate immunity disorders ಅಲ್ಲಿ ನಮಗೆ ಫಾರಿಜನ್ ಆ್ಯಂಟಿಜನ್ ಡಿಸಾರ್ಡರ್ಸಿಂದ ಅಂದರೆ ನಮಗೆ ನಮ್ಮ ಬಾಡಿಯಲ್ಲಿ ಆ್ಯಂಟಿಜನ್ಸ್ ಇದೆ ಕಂಡ್ರು, ಆ ಆ್ಯಂಟಿಜನ್ಸ್ಗೆ ಫಾರಿಜನ್ ಆ್ಯಂಟಿಜನ್ ಆ್ಯಡ್ ಆಗಬೇಕು. ಓಕೆ, ಏನಾಗಬೇಕು? ಫಾರಿಜನ್ ಆ್ಯಂಟಿಜನ್ ಡಿಸಾರ್ಡರ್ಸ್ ಆ್ಯಡ್ ಆಗಬೇಕು. ಆ ಫಾರಿಜನ್ ಡಿಸಾರ್ಡರ್ಸ್ ಆ್ಯಡ್ ಆಗಿದ್ಮೇಲೆ ನಮ್ಮ ಹ್ಯೂಮನ್ ಬಾಡಿಗೆ ದ ಇನ್ನೇಟ್ ಇಮ್ಯುನಿಟಿ ಮೈಕ್ರೋ ಆರ್ಗಾನಿಸಮ್ಸ್ ರೆಸಿಸ್ಟೆನ್ಸ್ ಕಾಸ್ ಆಗಿರುತ್ತೆ. ಯಾವುದಿರ್ಬೋದು ಮೈಕ್ರೋ ಆರ್ಗಾನಿಸಮ್ಸ್ ಅಂದರೆ ದ ಟಿಶ್ಯೂ ಸೆಲ್ಸ್ ಡ್ಯಾಮೇಜ್. ಓಕೆ, ಏನಾಗಿರುತ್ತೆ? ಟಿಶ್ಯೂ ಸೆಲ್ಸ್ ಡ್ಯಾಮೇಜ್ ಆಗಿರಬೇಕು. ಆ್ಯಂಡ್ ದೆನ್ ಅಲ್ಲಿ ಏನು ರೆಸಿಸ್ಟೆನ್ಸ್ ಇರುತ್ತೆ? ಆ್ಯಂಟಿಬಾಡೀಸ್. ಓಕೆ, ಆ್ಯಂಟಿಬಾಡಿ ರೆಸಿಸ್ಟೆನ್ಸ್ನ ದ ಇಮ್ಯುನಿಟಿ ಪವರ್ ಮುಖಾಂತರ ಡಿಟೆಕ್ಷನ್ ಮಾಡ್ಕೊಳ್ಳುತ್ತೆ. ಓಕೆ, ದ ಇಮ್ಯುನಿಟಿಯಲ್ಲಿ ದೆರ್ ಆರ್ ಟೂ ಟೈಪ್ಸ್. ಫಸ್ಟ್ ಒನ್ ದ ಇನ್ನೇಟ್ ಇಮ್ಯುನಿಟಿ. ಓಕೆ, ಆ್ಯಂಡ್ ಅಕ್ವೈರ್ಡ್ ಇಮ್ಯುನಿಟಿ. ಯಾವುದಪ್ಪ ಅಂದರೆ ದಿಸ್ ಈಸ್ ಇನ್ನೇಟ್ ಇಮ್ಯುನಿಟಿ. ಓಕೆ, ಯಾವುದಪ್ಪ? ದಿಸ್ ಈಸ್ ಇನ್ನೇಟ್ ಇಮ್ಯುನಿಟಿ. ಓಕೆ, ಲಿಸನ್, this is innate immunity. Okay, and next one will be acquired immunity. Okay, this is innate immunity and acquired immunity. There are two types. Example ಏನು ಕೇಳ್ತಾರೆ? ಡಿಫೈನ್ ದ ಇಮ್ಯುನಿಟಿ ಆ್ಯಂಡ್ ಟೈಪ್ಸ್ ಆಫ್ ಇಮ್ಯುನಿಟಿ ಅಂತ ಕೇಳ್ತಾರೆ. ನೀವು ಬರೀಬೇಕಾಗಿದ್ದಪ್ಪ ಅಂದರೆ ಡೆಫಿನಿಷನ್ ಆಫ್ ಇಮ್ಯುನಿಟಿ ಆ್ಯಂಡ್ ಟೈಪ್ಸ್ ಆಫ್ ಇಮ್ಯುನಿಟಿ. ಯಾವ ಬರ್ತಾವೆ ಟೈಪ್ಸ್? ಇನ್ನೇಟ್ ಇಮ್ಯುನಿಟಿ ಆ್ಯಂಡ್ ಅಕ್ವೈರ್ಡ್ ಇಮ್ಯುನಿಟಿ. ಓಕೆ, ಆ್ಯಂಡ್ ನೆಕ್ಸ್ಟ್ innate immunity definition: the resistance of the individuals by then process birth of the in right of high genetics. Okay, genetic disorders in the make of the genetic disorders in the disease cause ಆಗುತ್ತೆ innate immunity. ಓಕೆ, ಯಾವುದಿರ್ಬೋದು? innate immunity ಅಗೇನ್ ಟೈಪ್ಸ್ ಬರ್ತದೆ. ಸ್ಪೀಸೀಸ್ innate immunity, racial innate immunity and individual immunity. ಓಕೆ, ದೆರ್ ಆರ್ ತ್ರೀ ಟೈಪ್ಸ್ ಬರುತ್ತೆ. ನಾವು ಇದರಲ್ಲಿ ಸ್ಟಡಿ ಮಾಡೋಂಥ ಏನೋ ಟೂ ಟೈಪ್ಸ್. ಒಂದಿದೆ ಸ್ಪೀಸೀಸ್ ಇಮ್ಯುನಿಟಿ ಆ್ಯಂಡ್ ಯಾವುದಪ್ಪ ಅಂದರೆ ಇಂಡಿವಿಡ್ವಲ್ ಇಮ್ಯುನಿಟಿ. ಓಕೆ, ದೆರ್ ಆರ್ ಟೂ ಟೈಪ್ಸ್ ನಾವು ಸ್ಟಡಿ ಮಾಡ್ತೀವಿ. ನಮಗೆ ಇವಾಗ ಸ್ಪೀಸೀಸ್ ಇಮ್ಯುನಿಟಿ ಅಂದರೆ ಏನು ನಮ್ಗೆ ಗೊತ್ತಿರಬೇಕು. ಸ್ಪೀಸೀಸ್ ಇಮ್ಯುನಿಟಿ ಅಂದರೆ ಏನಾಗುತ್ತಪ್ಪ ಅಂದರೆ ದ ಪ್ಯಾಥೋಜಿನಸ್ ಆರ್ಗನ್ಸ್ ಅಂದರೆ ಡಿಸೀಸಸ್. ಯಾವುದು ಪ್ಯಾಥೋಜಿನ್ಸ್ ಡಿಸೀಸ್ ಆರ್ಗನ್ಸ್ ಇರ್ತಲ್ಲಪ್ಪ, ಆ ಡಿಸೀಸೆಲ್ಲ ನಮ್ಮ ಹ್ಯೂಮನ್ ಬಾಡಿಗೆ ಡಿಸಾರ್ಡರ್ಸ್ ಆಗಿರೋದಕ್ಕೆ ಏನು ಡಿಸಾರ್ಡರ್ಸ್ ಆಗುತ್ತಪ್ಪ ಅಂದರೆ ಚಿಕನ್ ಫಾಕ್ಸ್, ಅರ್ಥಕ್ಸ್ ರಿಯಾಕ್ಷನ್ಸ್ ಅಂದರೆ ಯಾವುದಪ್ಪ ನಮಗೆ ಚಿಕನ್ ಫಾಕ್ಸಲ್ಲಿ ಏನಿರುತ್ತೆ? ಓಕೆ, ವಾಟ್ ಈಸ್ ಮೀನಿಂಗ್ ಆಫ್ ಚಿಕನ್ ಫಾಕ್ಸ್ ವಿಲ್ ಬಿ ದೆನ್ ಆಫ್ ದ ಇವಾಗ ನಾವು ಹಳ್ಳಿ ಸೈಡೆಲ್ಲ ಅಂತೀವಲ್ಲಪ್ಪ ಅಮ್ಮ ಅಂತಾರಲ್ಲ. ಓಕೆ, ಈ ಸಮ್ಮರ್ ಡೇಸಲ್ಲೆಲ್ಲ ಅಮ್ಮ ಕಾಣಿಸ್ಕೊಳ್ಳುತ್ತೆ ಅಂತಾರಲ್ಲ, ಆ ಥರ ಚಿಕನ್ ಫಾಕ್ಸ್ ಅಂದರೆ ಮೈ ತುಂಬ ಏನಾಗುತ್ತೆ? ಪಿಂಪಲ್ಸ್ ಥರ ಡಿಸೀಸಸ್ ಕಾಸ್ ಆಗ್ತಾ ಇರುತ್ತೆ. ಓಕೆ, ವಿಲ್ ಬಿ ದೆನ್ ಆಫ್ ದ ಹ್ಯೂಮನ್ ಬಿಗಿನ್ಸ್ ಆಫ್ ದ ನಾಟ್ ಏನ್ ಚಿಕನ್ ಫಾಕ್ಸ್. ಆ ಥರ ಚಿಕನ್ ಫಾಕ್ಸ್ ಇರಲ್ಲ, ಆ ಥರ ಮೈ ತುಂಬ ಪಿಂಪಲ್ಸ್ ಆಗಿರುತ್ತೆ. ಓಕೆ, and third one individual immunity. The resistance infections various difference the individual symptoms of race of species in known as the of the individual immunity. ಇಲ್ಲಿ ಏನಪ್ಪ ಅಂದರೆ ಹ್ಯೂಮನ್ ಬಾಡಿಗೆ ರೆಸಿವಲ್ಸ್ ಆಗೋದಕ್ಕೆ ಇನ್ನೇಟ್ ಇಮ್ಯುನಿಟಿ ಅಂದರೆ ಈಗ ನಮ್ಮ ಬಾಡಿಯಲ್ಲಿ ಚಿಕನ್ ಫಾಕ್ಸ್ ಇರ್ಬೋದು, ಅದರ್ ಯಾವುದೇ ಒಂದು ಡಿಸೀಸ್ ಕಾಸ್ ಆಗಿರುತ್ತೆ. ಇವಾಗ ನಾವೇನಾದರೂ ತೋಟದಲ್ಲಿ ಕೆಲಸ ಮಾಡೋ ಮುಂದೆ ಈ ಯಾವುದೇ ಒಂದು ಪಿಕಾಕ್ಸೋ ಏನೋ ನಮಗೆ ಏನಾದರೂ ಆ್ಯಡ್ ಆಯ್ತಪ್ಪ ನಮ್ಮ ಬಾಡಿಯಲ್ಲಿ ಏನೋ ಡಿಸೀಸ್ ಆ್ಯಡ್ ಆಯ್ತು ಅಂದರೆ ಅದೇನಾಗುತ್ತೆ ಅಲ್ಲಿಂದ ನಮ್ಮ ಬಾಡಿಗೆ ಇಡೀ ಬಾಡಿ ತುಂಬ ಸ್ಪ್ರೆಡ್ ಆಗುತ್ತೆ. ಆ ಬಾಡಿ ತುಂಬ ಸ್ಪ್ರೆಡ್ ಆದಾಗೆ ನಮಗೆ ಹ್ಯೂಮನ್ಸ್ ಬಾಡಿ ಡಿಸೀಸ್ ಕಾಸ್ ಆಗಿರುತ್ತೆ. ಓಕೆ, ಆ್ಯಂಡ್ 5 minutes. Okay, 5 minutes. Listen.
ಒಂದು 5 minutes. Okay, write the then of the innate immunity and passive immunity first study, and then next use to then of the innate immunity ಅಲ್ಲಿ then individual immunity ಅಂತ ಇದೆ. ಆ ಇಂಡಿವಿಜುವಲ್ ಇಮ್ಯುನಿಟಿ ನಮಗೆ ಆಲ್ರೆಡಿ ಹೇಳಿದೆ ನಿಮಗೆ, ದ ಸೇಮ್ ರೇಸ್ ಆಫ್ ದ ಸ್ಪೀಸೀಸ್ ಅಂದರೆ ಚಿಕನ್ ಫಾಕ್ಸ್ ಥರ ಸೇಮ್ ಆಗಿರುತ್ತೆ ಡಿಸಾರ್ಡರ್ಸು. ಅದು ನಮಗೆ ಹ್ಯೂಮನ್ ಬಾಡಿಗೆ ಲಿಂಕೇಜ್ ಆಗೋದಕ್ಕೆ, ಅಂದರೆ ಹ್ಯೂಮನ್ ಬಾಡಿ ಡಿಸಾರ್ಡರ್ಸ್ಗೆ ಆ್ಯಂಟಿಜನ್ ಆ್ಯಂಟಿಬಾಡಿಗೆ ಲಿಂಕೇಜ್ ಫಾರ್ಮೇಷನ್ ಆಗೋದಕ್ಕೆ ನಮಗೆ ಆ್ಯಕ್ಟಿವೇಷನ್ಸ್ ಆಗಿರಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಇಲ್ ಬಿ ದೆನ್ ಆಫ್ ದ ಸ್ಪೀಸೀಸ್. ಓಕೆ, ಆ ಸ್ಪೀಸೀಸ್ ಆ್ಯಂಟಿಜನ್ಸ್ಗೆ ನಾವು ಆ್ಯಕ್ಟಿವ್ ಫಾರ್ಮೇಷನ್ ಮಾಡಿರ್ತೀವಿ. ಓಕೆ, ಆ್ಯಂಡ್ ದೆನ್ ಸೆಕೆಂಡ್ ಟೈಪ್ ಯಾವುದಪ್ಪ? ಸೆಕೆಂಡ್ ಟೈಪ್ ಇಟ್ ಈಸ್ ಯಾವುದು? ವಿಲ್ ಬಿ ಸೆಕೆಂಡ್ ಟೈಪ್ಸ್ ಅಕ್ವೈರ್ಡ್ ಇಮ್ಯುನಿಟಿ. ಓಕೆ, ಯಾವುದು? ವಿಲ್ ಬಿ ಅಕ್ವೈರ್ಡ್ ಇಮ್ಯುನಿಟಿ ಡಿಸಾರ್ಡರ್ಸ್. ಓಕೆ, ದ ಅಕ್ವೈರ್ಡ್ ಇಮ್ಯುನಿಟಿ ಡೆಫಿನಿಷನ್ ನೋಡಿರಿ. Acquired immunity definition will be then of acquired immunity. Okay, listen, ಇಲ್ಲಿ ನೋಡ್ರಿ. Then acquired immunity, it is resistance of acquired in an individual by driving of the life in known as a acquired immunity. There are two types. Again, important rule of the innate immunity and acquired immunity. The innate immunity, there are two types, species immunity and individual immunity. Are then of acquired immunity, again there are two types. ಯಾವುದಪ್ಪ ಅಂದರೆ will be then of active immunity or passive immunity. ಅಕ್ವೈರ್ಡ್ ಅಂದರೆ ಯಾವುದು ರೆಸಿಸ್ಟೆನ್ಸ್ ಅಕ್ವೈರ್ಡ್ಸ್ ಇಂಡಿವಿಜುವಲ್ಸ್ ರೆಡ್ಯೂಸಿಂಗ್, ಅಂದರೆ ಇಂಡಿವಿಜುವಲ್ ಆಗಿ ಬರುವಂಥ ಬ್ಯಾಕ್ಟೀರಿಯಾಸ್. ಓಕೆ, ಇಂಡಿವಿಜುವಲ್ ಬರುವಂಥ ಬ್ಯಾಕ್ಟೀರಿಯಾಸು ನಮ್ಮ ಹ್ಯೂಮನ್ ಬಾಡಿಗೆ ಆ್ಯಕ್ಟಿವ್ ಫಾರ್ಮೇಷನ್ ಆಗೋದಕ್ಕೆ, ಓಕೆ, ಆ್ಯಕ್ಟಿವ್ ಫಾರ್ಮೇಷನ್ ಅಕ್ವೈರ್ಡ್ ಇಮ್ಯುನಿಟಿ ಆಗೋದಕ್ಕೆ ವಿಲ್ ಬಿ ದೇರ್ ಆರ್ ಟೂ ಟೈಪ್ಸ್. ದೆನ್ ಫಸ್ಟ್ ಒನ್ ಆ್ಯಕ್ಟಿವ್ ಇಮ್ಯುನಿಟಿ ಆ್ಯಂಡ್ ಸೆಕೆಂಡ್ ಒನ್ ಪ್ಯಾಸಿವ್ ಇಮ್ಯುನಿಟಿ. ಓಕೆ, ಆ್ಯಂಡ್ ದೆನ್ ವಾಟ್ ಈಸ್ ಮೀನಿಂಗ್ ಆಫ್ ಆ್ಯಕ್ಟಿವ್ ಇಮ್ಯುನಿಟಿ? ಹೇಳಿ, ವಾಟ್ ಈಸ್ ಮೀನಿಂಗ್ ಆಫ್ ಆ್ಯಕ್ಟಿವ್ ಇಮ್ಯುನಿಟಿ? ದ ಆ್ಯಕ್ಟಿವ್ ಇಮ್ಯುನಿಟಿ ಈಸ್ ಸಬ್ಡಿವೈಡೆಡ್ ಇನ್ ಟೂ ಟೈಪ್ಸ್. ಇಲ್ಲಿ ನೋಡ್ರೋ, ಅಗೇನ್ ಟೂ ಟೈಪ್ಸ್. ಯಾಕೆ ಇದರಲ್ಲಿ ಟೂ ಟೈಪ್ಸ್ ಬರ್ತಪ್ಪ ಅಂದರೆ ನಮ್ಗೆ ಗೊತ್ತಿದೆ, ಅಕ್ವೈರ್ಡಲ್ಲಿ ಟೂ ಟೈಪ್ಸ್ ಇದೆ, ಇಂಟೇಟಲ್ಲಿ ಟೂ ಟೈಪ್ಸ್ ಇದೆ, ಆ್ಯಂಡ್ ಅಗೇನ್ ಆ್ಯಕ್ಟಿವಲ್ಲಿ ಟೂ ಟೈಪ್ಸ್. ಏನು? ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್. ಮೋಸ್ಟ್ ಇಂಪಾರ್ಟೆಂಟ್, ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ಸ್. ಇಲ್ಲಿ ನೋಡ್ರೋ, ದ ನ್ಯಾಚುರಲ್ ವಿಲ್ ಬಿ ದ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ ವಿಲ್ ಬಿ ದೆನ್ ಆಫ್ ದ ಆ್ಯಕ್ಟಿವ್ ಇಮ್ಯುನಿಟಿ ಈಸ್ ಸಬ್ಸ್ಟೈಂಟ್. ಯಾವುದು? ಆ್ಯಕ್ಟಿವ್ ಇಮ್ಯುನಿಟಿ ನೋಡಿರಿ ಸ್ವಲ್ಪ 5 minutes. ಓಕೆ, ಆ್ಯಕ್ಟಿವ್ ಇಮ್ಯುನಿಟಿ, okay, the active, this is active immunity. The active immunity is the innate immunity is disorders by the two types. Then first one natural and artificial. This is natural and artificial immunity. The natural immunity used to then of the growth of clinical and subclinical. ಅಂದರೆ ಏನಪ್ಪ ಕ್ಲಿನಿಕಲ್ ಆ್ಯಂಡ್ ಸಬ್ ಕ್ಲಿನಿಕಲ್ ಇನ್ಫೆಕ್ಷನ್ಸ್ ಯಾವುದಿರುತ್ತೆ? ಕ್ಲಿನಿಕಲ್ ಆ್ಯಂಡ್ ಸಬ್ ಕ್ಲಿನಿಕಲ್ ಅಂದರೆ ನಾವೇನು ಕ್ಲಿನಿಕಲ್ ಯೂಸ್ ಮಾಡ್ತೀವಲ್ಲ ಅದು ಅಲ್ಲ ಕಣ್ರೋ. ಕ್ಲಿನಿಕಲ್ ಆ್ಯಂಡ್ ಸಬ್ ಕ್ಲಿನಿಕಲ್ ಅಂದರೆ ಯೂಸಿಂಗ್ ಟು ದೆನ್ ಆಫ್ ದ ಕ್ಲಿನಿಕಲ್ ಅಂದರೆ ನಾವು ಹ್ಯೂಮನ್ ಬಾಡಿಯಲ್ಲಿ ಹೊರಗಡೆ ಸೈಡ್ ಅಂದರೆ ನಮ್ಮ ಹ್ಯೂಮನ್ ಬಾಡಿಗೆ ಏನಪ್ಪ ಹೊರಗಡೆ ನಮಗೇನು ಗಾಯ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಡಿಸಾರ್ಡರ್ಸ್ ಆಗಿರ್ಬೋದು, ಅವೇನಾಗುತ್ತೆ ವಿಲ್ ಬಿ ದೆನ್ ಕ್ಲಿನಿಕಲ್. ಸಬ್ ಕ್ಲಿನಿಕಲ್ ವಿಲ್ ಬಿ ಇನ್ನರ್ ಸೈಡ್, ಲಿವರ್, ಲಂಗ್ಸ್, ಹಾರ್ಟ್ ಡಿಸಾರ್ಡರ್ಸ್. ಓಕೆ, ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಡಿಸಾರ್ಡರ್ಸ್ ಅವೇನಾಗುತ್ತೆ ವಿಲ್ ಬಿ ಸಬ್ ಕ್ಲಿನಿಕಲ್ ಇನ್ಫೆಕ್ಷನ್ಸ್. ಏನಾದರೂ ಲಂಗ್ಸ್ ಡಿಸಾರ್ಡರ್ ಆಗಿರ್ಬೋದು, ಇದು ಲಿವರ್ ಡಿಸಾರ್ಡರ್ಸ್ ಆಗಿರ್ಬೋದು, ಕಿಡ್ನಿ ಡಿಸಾರ್ಡರ್ಸ್, ಹಾರ್ಟ್ ಡಿಸಾರ್ಡರ್ಸ್, ಇಲ್ಲಾಂದರೆ ತಿಕೋನಿಸಿಯಾ ಡಿಸಾರ್ಡರ್ಸ್. ಓಕೆ, ವಿಲ್ ಬಿ ಮೋರ್ ದೆನ್ ಡಿಸಾರ್ಡರ್ಸ್ ವಿಲ್ ಬಿ ಆ್ಯಕ್ಟಿವ್ ಫಾರ್ಮೇಷನ್ ಆಫ್ ಸಬ್ ಕ್ಲಿನಿಕಲ್. ಓಕೆ, ಆ್ಯಂಡ್ ದೆನ್ ಅಗೇನ್ ದ ನ್ಯಾಚುರಲ್ ಅಂದರೆ ಕ್ಲಿನಿಕಲ್ ಆ್ಯಂಡ್ ಸಬ್ ಕ್ಲಿನಿಕಲ್. ಮೋಸ್ಟ್ ಇಂಪಾರ್ಟೆಂಟ್, ನ್ಯಾಚುರಲ್ ಮೀನ್ಸ್ ಕ್ಲಿನಿಕಲ್ ಆ್ಯಂಡ್ ಸಬ್ ಕ್ಲಿನಿಕಲ್ ಯೂಸಸ್. ದ ನೆಕ್ಸ್ಟ್ ವಿಲ್ ಬಿ ನ್ಯಾಚುರಲ್ ಆ್ಯಂಡ್ ನ್ಯಾಚುರಲಲ್ಲಿ ಕ್ಲಿನಿಕಲ್ ಸಬ್ ಕ್ಲಿನಿಕ್ ಬರುತ್ತೆ. ಆ್ಯಂಡ್ ಆರ್ಟಿಫಿಷಿಯಲ್ ಮೋಸ್ಟ್ ಇಂಪಾರ್ಟೆಂಟ್. ಆರ್ಟಿಫಿಷಿಯಲ್ ಅಂದರೆ ಏನಪ್ಪ ಅಂದರೆ ವಿಲ್ ಬಿ ದೆನ್ ಇಂಡ್ಯೂಸ್ಡ್ ಬೈ ದ ವ್ಯಾಕ್ಸಿನೇಷನ್ಸ್. ನೋಡ್ರೋ, ನ್ಯಾಚುರಲ್ ಅಂದರೆ ಕ್ಲಿನಿಕಲ್ ಆ್ಯಂಡ್ ಸಬ್ ಕ್ಲಿನಿಕಲ್. ಈಗ ಆರ್ಟಿಫಿಷಿಯಲ್ ಅಂದರೆ ಏನಪ್ಪ ಅಂದರೆ
ವ್ಯಾಕ್ಸಿನೇಷನ್ ಪ್ರೊಡಕ್ಷನ್ ಆಗಿರುತ್ತೆ. ಯಾವುದರಲ್ಲಿ? ಆರ್ಟಿಫಿಷಿಯಲಲ್ಲಿ ನಾವಾಗೇ ಐಡೆಂಟಿಫೈ ಮಾಡಿ ಇಂಡಿವಿಜುವಲ್ ಮಾಡಿ ನಾವು ಸ್ಟಡಿ ಮಾಡಿರುವಂಥದ್ದು ಯಾವತ್ತಪ್ಪ? ವಿಲ್ ಬಿ ಆರ್ಟಿಫಿಷಿಯಲ್. ಓಕೆ, ಅದಕ್ಕೆ ನಾವೇನು ಹೇಳ್ತೀವಿ? ಆರ್ಟಿಫಿಷಿಯಲ್ ಯಾವ ಬರ್ತಪ್ಪ? ವ್ಯಾಕ್ಸಿನ್ಸ್ ಪ್ರೊಡಕ್ಟ್ಸ್ ಬರುತ್ತೆ ಆರ್ಟಿಫಿಷಿಯಲಲ್ಲಿ. ಯಾವ ವ್ಯಾಕ್ಸಿನ್ಸ್ ಬರುತ್ತೆ ಆರ್ಟಿಫಿಷಿಯಲ್ಸಲ್ಲಿ? ದ ಲಿಸನ್, ದ ವ್ಯಾಕ್ಸಿನ್ಸ್ ಈಸ್ ಪ್ರಿಪೇರ್ಡ್ live attend for the killed microorganisms or antigens, toxids. ಓಕೆ, ಯಾವ ಆ್ಯಂಟಿಜೆನ್ಸ್ ಬರ್ತಾ? ಆ್ಯಂಟಿಜೆನ್ಸ್ ಕಿಲ್ಡ್ ಮೈಕ್ರೋ ಆರ್ಗನ್ಸ್ ಅಂದರೆ ನಾವು ಯಾವ ವೈರಸ್ ನಮಗೆ ಆ್ಯಕ್ಟಿವ್ ಫಾರ್ಮೇಷನ್ ಆಗಿರುತ್ತೆ ಆ ವೈರಸ್ನ ಕಿಲ್ ಮಾಡೋದಕ್ಕೆ, ಮೈಕ್ರೋ ಆರ್ಗನ್ಸ್ನ ಕಿಲ್ ಮಾಡೋದಕ್ಕೆ ನಾವು ವ್ಯಾಕ್ಸಿನ್ಸ್ನ ಡಿಸರ್ವರ್ಸ್ ಮಾಡಿರ್ತೀವಿ. ನಮ್ಗೆ ಗೊತ್ತಿದೆ ಈ ಕೋವಿಡು 2019 ಆ್ಯಂಡ್ 2021 ನಮಗೇನು ಮಾಡಿದ್ದು? ಭಾಳ ಅಟ್ಯಾಕ್ಷನ್ಸ್ ಫಾರ್ಮೇಷನ್ ಆಗಿತ್ತು. ಅವಾಗೆ ನಾವು ಯಾವುದಪ್ಪ ಅಂದರೆ ಕೋವ್ಯಾಕ್ಸಿನ್ ಮೆಡಿಸಿನ್ಸ್ನ ಕಂಡುಹಿಡಿದ್ವಿ, ವ್ಯಾಕ್ಸಿನ್ಸ್ನ ಕಂಡುಹಿಡಿದ್ವಿ. ಆ ವ್ಯಾಕ್ಸಿನ್ಸ್ ನಮಗೆ ಹ್ಯೂಮನ್ ಬಾಡಿಗೆ ಯಾವ ಥರ ಡೆವಲಪ್ಮೆಂಟ್ ಆಯಿತು ಅದೇ ಥರ ಇಲ್ಲಿ ಕೂಡ ಆ್ಯಕ್ಟಿವ್ ಆ್ಯಂಡ್ ಆರ್ಟಿಫಿಷಿಯಲ್, ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಇತ್ತು. ಆ ಆರ್ಟಿಫಿಷಿಯಲಲ್ಲಿ ವಿಲ್ ಬಿ ವ್ಯಾಕ್ಸಿನೇಷನ್ಸ್ ಪ್ರೊವೈಡ್ ಮಾಡ್ತಿದ್ವಿ. ಆ ವ್ಯಾಕ್ಸಿನೇಷನ್ಸು ನಮಗೇನಾಯ್ತಪ್ಪ? ದ ವ್ಯಾಕ್ಸಿನ್ಸ್ ಪ್ರಿಪೇರ್ಡ್ ಬೈ ಅಟೆಂಡೆಂಟ್ ಬೈ ದೆನ್ ಆಫ್ ದ ಕಿಲ್ಡ್ ಆಫ್ ದ ಮೈಕ್ರೋ ಆರ್ಗನ್ಸ್. ಏನಪ್ಪ? ಮೈಕ್ರೋ ಆರ್ಗನ್ಸ್ನ ಕಿಲ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಆ್ಯಂಟಿಜೆನ್ಸ್ ಆರ್ ಟಾಕ್ಸಿಡ್ಸ್. ಓಕೆ, ಆ್ಯಂಡ್ ದೆನ್ ಇನ್ ಕಿಲ್ಡ್ ಆಫ್ ದ ವ್ಯಾಕ್ಸಿನ್ಸ್ ದ ಆರ್ಗನ್ಸ್ ವಿಲ್ ಬಿ ಕಿಲ್ಡ್ ಬೈ ಈಟ್ ಆರ್ ಫಾರ್ಮುಲನ್, ಫಿನಾಯ್ಲ್ ಆರ್ ದ ಆಲ್ಕೋಹಾಲ್. ಈಟ್ ಆಗಿರ್ಬೋದು, ಆರ್ ಫಾರ್ಮುಲನ್ ಆಗಿರ್ಬೋದು, ಫಿನಾಯ್ಲ್ ಆಗಿರ್ಬೋದು, ಆರ್ ಆಲ್ಕೋಹಾಲ್ಸ್ ಆಗಿರ್ಬೋದು. ಕಿಲ್ಡ್ ಆಫ್ ದ ವ್ಯಾಕ್ಸಿನ್ಸ್ ಅಂದರೆ ಬ್ಯಾಕ್ಟೀರಿಯಾನ ಕಿಲ್ ಮಾಡೋಕ್ಕೆ, ಮೈಕ್ರೋ ಆರ್ಗನ್ಸ್ನ ಕಿಲ್ ಮಾಡೋದಕ್ಕೆ ಫಿನಾಲ್ಸ್ ಆಗುತ್ತೆ. ಓಕೆ, ಮತ್ತೇನಾಗುತ್ತೆ? ಈಟ್ ಫಾರ್ಮುಲನ್ ಆಗುತ್ತೆ ಆ್ಯಂಡ್ ಅದರ್ ದೆನ್ ಆಫ್ ಆಲ್ಕೋಹಾಲ್ಸಲ್ಲಿ ಕೂಡ ಆಗುತ್ತೆ ಕಿಲ್ ಮಾಡೋದಕ್ಕೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ವಿಲ್ ಬಿ ದೆನ್ ಆಫ್ ದ ವ್ಯಾಕ್ಸಿನ್ಸ್ ಪ್ರೊವೈಡ್ ದೇರ್ ಆರ್ 3 ಟೈಪ್ಸ್ ಇಲ್ಲಿ ವ್ಯಾಕ್ಸಿನ್ಸ್. ವ್ಯಾಕ್ಸಿನ್ಸಲ್ಲಿ 3 ಟೈಪ್ಸ್ನ ಪ್ರೊವೈಡ್ಸ್ ಮಾಡ್ತೀವಿ. ಯಾವ ಅಂದರೆ ನೋಡಿ, ಯಾವಪ್ಪ ವ್ಯಾಕ್ಸಿನ್ಸ್ ಅಂದರೆ? ಓಕೆ, ದೆನ್ ಲಿಸನ್. ಯಾವ ವ್ಯಾಕ್ಸಿನ್ಸ್ ಅಂದರೆ ನಮಗೆ ಯೂಸಲಿ ಗೊತ್ತಿರುವಂಥ ವ್ಯಾಕ್ಸಿನ್ಸ್ ಅವು. ಓಕೆ, ನಮಗೆ ಗೊತ್ತಿರುವಂಥ ವ್ಯಾಕ್ಸಿನ್ಸ್. ಓಕೆ, ಯೂಸ್ವಲ್ ನಮಗೆ ಗೊತ್ತಿರುವಂಥ ವ್ಯಾಕ್ಸಿನ್ಸ್ ಯಾವ ಇರ್ಬೋದು? ವ್ಯಾಕ್ಸಿನ್ಸ್, ದ ವ್ಯಾಕ್ಸಿನ್ಸ್ ಟಾಕ್ಸಿಕ್ಸ್ ಪ್ರೊವೈಡ್ ಫ್ರಮ್ ಬ್ಯಾಕ್ಟೀರಿಯಲ್ ಎಂಟೆರೋಟಾಕ್ಸಿನ್ಸ್ ಇನ್ಆಕ್ಟಿವೇಟೆಡ್ ಫಾರ್ಮುಲೈನ್. ಓಕೆ, ಯಾವಾಗ ಇನ್ಆಕ್ಟಿವೇಟೆಡ್ ಫಾರ್ಮುಲೈನ್ ಡಿಸಾರ್ಡರ್ಸ್ ಆಗಿರುತ್ತೆ ಅವಾಗೆ 3 ವ್ಯಾಕ್ಸಿನ್ಸ್. ಎಕ್ಸಾಂಪಲ್ ಫಾರ್ ಲೈವ್ ವ್ಯಾಕ್ಸಿನ್ಸ್ and example for killed vaccines and example for toxic vaccines. Okay, there are 3 live vaccines, 1 live vaccines and killed vaccines, and then example for toxic or toxics. Okay, vaccines provides ಮಾಡ್ತೀವಿ. in the live vaccinations ಅಲ್ಲಿ then first one vaccine will be BCG vaccines, for means tuberculosis vaccines, and second one TY21 or the typhoid vaccines. Okay, this is typhoid vaccines. And third one Sabina vaccines for listen. Sabina, what is meaning of Sabina? ನಾವು ಯೂಸ್ ಮಾಡುವಂಥ ಸಬಿನಾ ಅಂದರೆ ನಾವೇನು ನಾರ್ಮಲಾಗಿ ಈ ಟೇಸ್ಟ್ ಪೌಡ್ರ್ ಇರ್ಬೋದು ಅದರೆಲ್ಲ ಸಬಿನಾ ಅಂತ ನೋಡಿರ್ತೀವಿ. ಆದರೆ ಇಲ್ಲಿ ಸಬಿನಾ ಅನ್ನೋ ವ್ಯಾಕ್ಸಿನ್ಸು ನಮಗೆ ಗೊತ್ತಿಲ್ಲ. ಓಕೆ, ಯಾವ ಥರ ಯೂಸ್ ಮಾಡ್ತಾರೆ ಈ ಸಬಿನಾ ಅನ್ನೋ ವ್ಯಾಕ್ಸಿನ್ಸ್? ಆಲ್ಮೋಸ್ಟ್ ಈ ಸಬಿನಾ ವ್ಯಾಕ್ಸಿನ್ಸ್ನ ಯೂಸಸ್ ಮಾಡೋದು ವಿಲ್ ಬಿ ದೆನ್ ಆಫ್ OT. ಓಕೆ, OTಯಲ್ಲಿ ಯೂಸ್ ಮಾಡ್ತಾರೆ. ಓಕೆ, OTಯಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ MMR ಅಂದರೆ ಏನು? ಮಮ್ಸ್, ರುಬಿಲಾ ಆ್ಯಂಡ್ ಮಲ್ಸಿಸ್. ದಿಸ್ ಈಸ್ ಯೂಸಿಂಗ್ ಫಾರ್ ದ ಯಾವಾಗ ನಮಗೆ ಡಿಸೀಸಸ್ ಕಾಸ್ ಆಗಿರುತ್ತೆ ಅವಾಗ MMR ವ್ಯಾಕ್ಸಿನ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕಿಲ್ಡ್ ವ್ಯಾಕ್ಸಿನ್ಸ್. ನಮಗೆ ಗೊತ್ತಿರುವಂಥದ್ದು ಕಿಲ್ಡ್ ವ್ಯಾಕ್ಸಿನ್ಸ್ ಅಂದರೆ ಒಂದು TB ವ್ಯಾಕ್ಸಿನ್ಸ್. ಓಕೆ, ಒಂದು TB ವ್ಯಾಕ್ಸಿನ್ಸ್, ಒಂದು ಎಂಟ್ರಿಕ್ ಫೀವರ್ ವ್ಯಾಕ್ಸಿನ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ಕಾಲರಾ ವ್ಯಾಕ್ಸಿನ್ಸ್. ಓಕೆ, ದೆನ್ ಯೂಸ್ ಟು ದೆನ್ ಆಫ್ ದ ಆಲ್ರಾಗಲಿ ಹೆಪಟೈಟಿಸ್ B ವೈರಸ್ ಒಂದು ವ್ಯಾಕ್ಸಿನ್ಸ್ ಕೂಡ ಇರುತ್ತೆ ಕಿಲ್ಡ್ ವೈರಸ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್ ದ ಟಾಕ್ಸಿಡ್ಸಲ್ಲಿ ಯಾವ ವ್ಯಾಕ್ಸಿನ್ಸ್ ಬರುತ್ತೆ ಅಂದರೆ ನಮಗೆ ಗೊತ್ತಿರೋಂಥದ್ದು ಟಾಕ್ಸಿಡ್ಸಲ್ಲಿ ಟೆಟನಾಯ್ಸ್, ಡಿಪ್ತೇರಿಯಾ. ಓಕೆ, ಇವೆಲ್ಲ ಟೆಟನಿಯಸ್ ನಾವು ಯೂಸ್ ಮಾಡೋಂಥ ಯಾವುದು ವ್ಯಾಕ್ಸಿನೇಷನ್ಸ್. ಓಕೆ, ಲಿಸನ್. ಫಸ್ಟ್ ಒನ್ ದ ಇಂಟೇಟ್ ಇಮ್ಯುನಿಟಿ ಆ್ಯಂಡ್ ಸೆಕೆಂಡ್ ಒನ್ ಅಕ್ವೈರ್ಡ್ ಇಮ್ಯುನಿಟಿ. ಅಕ್ವೈರ್ಡ್ ಇಮ್ಯುನಿಟಿಲಿ ಅಗೇನ್ ದೇರ್ ಆರ್ 2 ಟೈಪ್ಸ್, ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್. ನ್ಯಾಚುರಲಿ ವಿಲ್ ಬಿ ಕ್ಲಿನಿಕಲ್ ಆ್ಯಂಡ್ ಸಬ್ ಕ್ಲಿನಿಕಲ್. ಆರ್ಟಿಫಿಷಿಯಲ್ ವಿಲ್ ಬಿ ವ್ಯಾಕ್ಸಿನೇಷನ್ಸ್. ಓಕೆ, ಆ್ಯಂಡ್ ದೆನ್ will be active immunity is done
finished of the active immunity, again it will be then of passive immunity. Secondary types will be then of the passive immunity. What is meaning of passive immunity? The passive immunity is then of the subdivided by into two types. ನೋಡ್ರೋ, ನ್ಯಾಚುರಲ್ ಆರ್ಟಿಫಿಷಿಯಲ್, ಇಲ್ಲಿ ಕೂಡ ನ್ಯಾಚುರಲ್ ಆರ್ಟಿಫಿಷಿಯಲ್ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್ ಇರುವಂಥದ್ದು ನಮಗೆ ಫಸ್ಟಲ್ಲಿ ನ್ಯಾಚುರಲ್ ಆರ್ಟಿಫಿಷಿಯಲ್ ಇತ್ತು. ಓಕೆ, ಅದರಲ್ಲಿ ಏನತ್ತಪ್ಪ ಅಂದರೆ ಒಂದು ಕ್ಲಿನಿಕಲ್ ಆ್ಯಂಡ್ ಸಬ್ ಕ್ಲಿನಿಕಲ್. ಇವಾಗ ಏನಿದೆ ವಿಲ್ ಬಿ ದೆನ್ ಆಫ್ ನ್ಯಾಚುರಲ್ ಆ್ಯಂಡ್ ಆರ್ಟಿಫಿಷಿಯಲ್. ಆದರೆ ಇಲ್ಲಿ ಮೋರ್ ದೆನ್ ಡಿಫ್ರೆನ್ಸ್ ಮೋರ್ ದೆನ್ ಡಿಫ್ರೆನ್ಸ್ ಆಫ್ ದ ನ್ಯಾಚುರಲ್. ಓಕೆ ನೋಡಿ, ದ ಪ್ಯಾಸಿವ್ ಇಮ್ಯುನಿಟಿ ಈಸ್ subdivided into two types, natural and artificial. Okay, the natural, listen, natural ನೋಡಿ, naturally it is transmitted from the mother to fetus infected. Most important, natural ಆಗಿರ್ತಪ್ಪ ಇಲ್ಲಿ transmitted from ಮದರಿಂದ ಬಂತ ಫೀಕಸ್ಗೆ ಟ್ರಾನ್ಸ್ಫ್ಯೂಷನ್ಸ್ ಆಗಿರುತ್ತೆ. ಮದರ್ ಟು ಲಿಂಕೇಜ್ ಬಾಂಡಿಂಗ್ ಆಫ್ ದ ಚೈಲ್ಡ್ ಸಿಸ್ಟಮ್ ಏನಾಗುತ್ತೆ, ಚೈಲ್ಡಿಗೆ ವಿಲ್ ಬಿ ಲಿಂಕೇಜ್ ಫಾರ್ಮೇಷನ್. ಓಕೆ, ಏನಾಗುತ್ತೆ, ಚೈಲ್ಡಿಗೆ ಲಿಂಕಿಂಗ್ ಫಾರ್ಮೇಷನ್ ಆಗಿರುತ್ತೆ. ದ ಟ್ರಾನ್ಸ್ಫರ್ ಆಫ್ ಮೆಟೀರಿಯಲ್ಸ್, ದ ಮೆನಿಟ್ರಲ್ ಆಫ್ ಆ್ಯಂಟಿಬಾಡೀಸ್ ಫೀಟಸ್ ಏನಾಗುತ್ತೆ, ಟ್ರಾನ್ಸ್ಫರ್ ಆಫ್ ದ ಮದರ್ ಆ್ಯಂಟಿಬಾಡೀಸಿಗೆ ಆ್ಯಡಿಂಗ್ ಟು ದೆನ್ ಆಫ್ ದ ಇನ್ಫ್ಯಾಕ್ಟೆಡ್. ಈಗ ಓವೆಲ್ ಆಫ್ ಇಮ್ಯುನೋ ಸಿಸ್ಟಮ್ಸ್ ಅಂದರೆ ಏನು ಇನ್ಫ್ಯಾಕ್ಟೆಡ್ ಇರುತ್ತೆ ಆ್ಯಂಟಿಬಾಡೀಸು, ಆ ಇನ್ಫ್ಯಾಕ್ಟೆಡ್ ಆ್ಯಂಟಿಬಾಡೀಸಿಗೆ ವಿಲ್ ಬಿ ಟ್ರಾನ್ಸ್ಫರ್ಸ್ ಆಫ್ ದ ಇಮ್ಯುನಿಟಿ ಸಿಸ್ಟಮ್ ಆರ್ ಇಮ್ಯುನೋ ಕಾಂಪ್ಲೆಕ್ಸ್ ಆರ್ ಇಮ್ಯುನೋ ಸಿಸ್ಟಮ್ ಏನಾಗುತ್ತೆ, ವಿಲ್ ಬಿ ಟ್ರಾನ್ಸ್ಫರ್ ಆಗುತ್ತೆ. ಯಾವುದಕ್ಕೆ, ಮದರಲ್ಲಿರುವಂಥ ಆ್ಯಂಟಿಜನ್ಸ್ ಆ್ಯಂಟಿಬಾಡಿ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಹ್ಯೂಮನ್ ಬಾಡಿಗೆ. ಆದರೆ ಯಾರಿಗೆ ಆಗುತ್ತಪ್ಪ, ತಾಯಿಗೆ ಟ್ರಾನ್ಸ್ಫರ್ ಆಗುತ್ತೆ, ತಾಯಿದು ಮದರ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಆರ್ಟಿಫಿಷಿಯಲಲ್ಲಿ ನೋಡಿ, ನ್ಯಾಚುರಲ್ ನಮ್ಗೆ ಅಲ್ಲಿ ಕ್ಲಿನಿಕಲ್ ಸಬ್ ಕ್ಲಿನಿಕಲ್ ಇರ್ತವಲ್ಲ ಪ್ಯಾಸಿವ್ ಆ್ಯಕ್ಟಿವಲ್ಲಿ. ಆದರೆ ಇಲ್ಲೇನಾಗಿದೆ, ದ ಮದರ್ ಇಂಟು ಟ್ರಾನ್ಸ್ಪೈರ್ಡ್ ಫಾರ್ ದ ಚಿಲ್ಡ್ರನ್. ಅಂದರೆ ಯಾವಾಗ ಫ್ಯಾಗೋಸೈಟೋಸಿಸಿಂದ ಟ್ರಾನ್ಸ್ಫರ್ ಟು ದ ಚೈಲ್ಡ್. ಅಂದರೆ ಮದರಿಂದ ಫ್ಯಾಗೋಸೈಟ್ಸಿಗೆ ಟ್ರಾನ್ಸ್ಫರ್ ಆಗಿ ಫ್ಯಾಗೋಸೈಟ್ಸಿಂದ ವಿಲ್ ಬಿ ಟ್ರಾನ್ಸ್ಫರ್ ಆಫ್ ದ ನ್ಯೂ ಬರ್ನ್ ಬೇಬಿ. ಓಕೆ, and then next artificial immunity. Okay, next artificial immunity, it through the parental administration. ಅಂದರೆ it through the parental administration ಯಾವುದು ಆ್ಯಂಟಿಜನ್ಸ್ ಇರುತ್ತೆ. ಓಕೆ, ಒಂದು ತಂದೆದಾಗಿರ್ಬೋದು, ಇಲ್ಲ ತಾಯಿದ ಆ್ಯಂಟಿಜನ್ ಆಗಿರ್ಬೋದು, ತಂದೆ ಆ್ಯಂಟಿಜನ್ ಆಗಿರ್ಬೋದು, ಆ್ಯಂಟಿಬಾಡಿ ಆಗಿರ್ಬೋದು, ಇಲ್ಲ ಗ್ರ್ಯಾಂಡ್ ಫಾದರ್ ಆಗಿರ್ಬೋದು, ಇಲ್ಲ ಗ್ರ್ಯಾಂಡ್ ಮಾ ಆಗಿರ್ಬೋದು. ಓಕೆ, ಅವರಂಥ ಆ್ಯಂಟಿಜನ್ಸ್ ಆ್ಯಂಟಿಬಾಡೀಸು ಏನಾಗುತ್ತಪ್ಪ ಅಂದರೆ ಅದು ದ ಏಜೆಂಟ್ ಯೂಸ್ಡ್. ಅಂದರೆ ಏನು ಮದರ್ಸ್ ಇರ್ತಾರೆ ಅವರು ವಿಲ್ ಬಿ ಏಜೆಂಟ್ಸು, ಅವ್ರಿಗೆ ಯೂಸ್ಡ್ ಫಾರ್ ದ ಆರ್ಟಿಫಿಷಿಯಲ್ ವಿಲ್ ಬಿ ಪ್ಯಾಸಿವ್ ಇಮ್ಯುನಿಟಿ. ಅಂದರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅದಕ್ಕೆ ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಕರಿತೀವಿ. ಅಲ್ಲಿ ಏನು ಕಾಸಸ್ ಆಗಿರುತ್ತೆ, ಹೈಪರ್ ಇಮೋನಿಯಾ. ಓಕೆ, ಹೈಪರ್ ಇಮೋನಿಯಾ ಅನ್ನೋದು ಆರ್ ಆ್ಯನಿಮಲ್ ಡಿಸಾರ್ಡರ್ಸಲ್ಲಿ ಮಾತ್ರ ಅಥವಾ ಹ್ಯೂಮನಲ್ಲಿ ಮಾತ್ರ ಇದು ಡಿಸೀಸ್ ಕಾಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ದಿ ವಿಲ್ ಬಿ ಹ್ಯೂಮನ್ ಇಮ್ಯುನೋಗ್ಲೋಬಿನ್ಸ್ ಆರ್ ಇಮ್ಯುನೋಗ್ಲೋಬಿನ್ಸ್ ಆಗಿರ್ಬೋದು ಅಥವಾ ಗ್ಲಾಮಾಗ್ಲೋಬಿನ್ಸ್ ಆಗಿರ್ಬೋದು ಡಿಸಾರ್ಡರ್ಸ್ ಕಾಸ್ ಆಗಿರುತ್ತೆ. ಈ ಗಾಮಾಗ್ಲೋಬಿನ್ಸ್ ಅಂದರೆ ಅಲ್ಫಾ, ಬೀಟಾ, ಗಾಮಾ. ಓಕೆ, ಅಲ್ಫಾ ಆಗಿರ್ಬೋದು, ಗಾಮಾ ಆಗಿರ್ಬೋದು, ಡೆಲ್ಟಾ ಆಗಿರ್ಬೋದು, ಯಾವುದೇ ಒಂದು ಗ್ಲೋಬಿನ್ ಫಾರ್ಮೇಷನ್ ಡಿಸೀಸ್ ಕಾಸ್ ಆಗಿರುತ್ತೆ. ಯಾವ ಬರುತ್ತೆ ಇಮ್ಯುನೋಗ್ಲೋಬಿನ್ಸ್ ಅಂದರೆ IgG, IgA, IgM, IgD ಆ್ಯಂಡ್ IgA. ಓಕೆ, ಇವೆಲ್ಲ ಯೂಸಲ್ ಟು ಇಮ್ಯುನೋಗ್ಲೋಬಿನ್ಸ್. 5 ಇಮ್ಯುನೋಗ್ಲೋಬಿನ್ಸ್ ಇದೆ. ಓಕೆ, ಆ 5 ಇಮ್ಯುನೋಗ್ಲೋಬಿನ್ಸ್ ನಮಗೆ ಗೊತ್ತಿರುವಂಥ ಡಿಸಾರ್ಡರ್ಸಿಗೆ ಆ್ಯಡ್ ಆಗಿರುತ್ತೆ. ಏನು ಗೊತ್ತಿರೋ ಡಿಸಾರ್ಡರ್ಸ್ಗೆ ಆ್ಯಡ್ ಆಗಿರುತ್ತಪ್ಪ ಅಂದರೆ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಹ್ಯೂಮನ್ ಬಾಡಿಯಲ್ಲಿರುವಂಥ ಆ್ಯಂಟಿಜನ್ಸ್ ಆ್ಯಂಟಿಬಾಡಿ. ಓಕೆ, ಈ ಮದರಲ್ಲೇ ಆ್ಯಂಟಿಜನ್ಸ್ ಇತ್ತು, ನಮಗೆ ಬೇಕಾಗಿರೋದು ಆ್ಯಂಟಿಬಾಡಿ. ಅಂದರೆ ಬೇಬಿ ಬೇಕಾಗಿರೋದಪ್ಪ ಆ್ಯಂಟಿಬಾಡಿ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಫಾದರ್ ಆ್ಯಂಟಿಬಾಡೀಸ್ ಆಗಿರ್ಬೋದು, ಇಲ್ಲಪ್ಪ ಅಂದರೆ ಗ್ರ್ಯಾಂಡ್ ಮಾ, ಇಲ್ಲಪ್ಪ ಅಂದರೆ ಗ್ರ್ಯಾಂಡ್ ಫಾದರ್ ಆ್ಯಂಟಿಜನ್ಸ್ ಟ್ರಾನ್ಸ್ಫರ್ ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ವಿಲ್ ಬಿ ಯೂಸಸ್ ಆಫ್ ಪ್ಯಾಸಿವ್ ಇಮ್ಯುನಿಟಿ. ಏನಪ್ಪ ಯೂಸಸ್ ಆಫ್ ಪ್ಯಾಸಿವ್ ಇಮ್ಯುನಿಟಿ, ಏನು ಯೂಸಸ್ ಮಾಡುತ್ತೆ ಪ್ಯಾಸಿವ್ ಇಮ್ಯುನಿಟಿ? ಲಿಸನ್ ನೋಡಿ, ದ ಯೂಸಸ್ ಆಫ್ ಪ್ಯಾಸಿವ್ ಇಮ್ಯುನಿಟಿ, ದ ಪ್ರೊವೈಡ್ಸ್ ಈಸ್ ಇಮ್ಯುನಿಟಿ ದ ಶಾರ್ಟ್ ಟರ್ಮ್ ಪ್ರೊಟೆಕ್ಷನ್ಸ್. ಏನಾಗುತ್ತೆ, ವಿಲ್ ಬಿ ಶಾರ್ಟ್ ಟರ್ಮಲ್ಲಿ
ಅಂದರೆ ಶಾರ್ಟ್ ಟರ್ಮಲ್ಲಿ ಪ್ರೊಟೆಕ್ಷನ್ಸ್ ಮಾಡುತ್ತೆ. ಆ್ಯಂಡ್ ನಾನ್ ಇಮ್ಯುನೋ ಓಸ್ಟ್ ಫೀಕಸ್ ಡಿಸೀಸ್ ಕಾಸ್ ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ಆ್ಯಕ್ಟಿವ್ ಫಾರ್ಮೇಷನ್ ಇನ್ ದ ಇಮ್ಯುನೋ ಸಿಸ್ಟಮ್. ಯಾರಿಗೆ ಆ್ಯಕ್ಟಿವ್ ಆಗುತ್ತೆ ಅಂದರೆ RH ಇಮ್ಯುನೋಗ್ಲೋಬಿನ್ಸ್ ಯಾರಿಗಿರುತ್ತೆ, ಅವ್ರಿಗೆ ಆ್ಯಕ್ಟಿವ್ ಇಮ್ಯುನಿಟಿ ಕಾಸ್ ಆಗುತ್ತೆ ಅಲ್ಲೇ. ಮತ್ತು RH ನೆಗೆಟಿವ್ ಅಂದರೆ ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಗೊತ್ತಲ್ಲಪ್ಪ, RH A ಪಾಸಿಟಿವ್, B ಪಾಸಿಟಿವ್ ಆ್ಯಂಡ್ O ಪಾಸಿಟಿವ್ ಆ್ಯಂಡ್ AB ಪಾಸಿಟಿವ್ ಇರುತ್ತಲ್ಲ, ಅಲ್ಲೇನಾಗುತ್ತೆ RH ಸಿಸ್ಟಮ್ ನೆಗೆಟಿವ್ ಆರ್ ಪಾಸಿಟಿವ್, RH ಟೈಪಿಂಗ್ ಅಂದರೆ ನೆಗೆಟಿವ್ ಆರ್ ಪಾಸಿಟಿವ್ ಈ ಥರ ಟೈಪಿಂಗ್ ಮಾಡ್ತಿರ್ತೀವಿ. ಅಲ್ಲೇನಾಗುತ್ತೆ RH ಸಿಸ್ಟಮ್ಸ್ ಅವ್ರಿಗೆ ಕಾಸ್ ಆಗುತ್ತೆ. ಆ ಕಾಸ್ ಆಗೋ ಮುಂದೆ ಯೂಸಿಂಗ್ ಟು ದೆನ್ ಆಫ್ ದ ಅಲ್ಲಿ ಏನು ಆ್ಯಂಟಿಜೆನ್ಸ್ ಡಿಸಾರ್ಡರ್ಸ್ ಕಾಸ್ ಆಗಿತ್ತು ಆ ಡಿಸಾರ್ಡರ್ಸು ಆ್ಯಕ್ಟಿವ್ ಫಾರ್ಮೇಷನ್ ಆಫ್ ದ ಆ್ಯಂಟಿಜೆನ್ಸ್, ಏನು ಆ್ಯಕ್ಟಿವ್ ಫಾರ್ಮೇಷನ್ ಆ್ಯಂಟಿಜೆನ್ಸ್ ಆಗುತ್ತೆ ಅದಕ್ಕೆ ಯೂಸಲ್ ಟು ದೆನ್ ಆಫ್ ದ ಬೇಬಿಸಿಗೆ ಮಾತ್ರ RH ಅಂದರೆ ಮೊದಲುವಂಥ ಆ್ಯಂಟಿಜೆನ್ಸು ಬೇಬಿಸಿಗೆ ಏನು ಕಾಸ್ ಆಗುತ್ತೆ ವಿಲ್ ಬಿ ಆ್ಯಕ್ಟಿವೇಷನ್ಸ್ ಫಾರ್ಮೇಷನ್ ಆಫ್ ದ ಆ್ಯಂಟಿಜೆನ್ಸ್ ಆರ್ ಆ್ಯಂಟಿಬಾಡಿ. ಓಕೆ, understand this. And next will be then important will be then of difference between the active and passive immunity. Difference between the active and passive immunity, most important active and passive immunity difference. Okay, listen, most important active and passive immunity difference. This is 5 minutes. Listens will be network error for problems will be take the classes. Okay.
Okay, this. Okay, then difference between the active and passive immunity. Most important will be 5 marks questions. Active and passive immunity. ಏನಪ್ಪ ಈ 5 marks ಕ್ವಶನ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ ಅಂದರೆ ನಮಗೆ ಗೊತ್ತಿರುವಂಥ ಕ್ವಶನ್ಸ್ ಇದು ನೋಡಿ. 5 marks ನಿಮ್ಮ ಕೈಯಲ್ಲೇ ಇರುತ್ತೆ. ಪ್ಲೀಸ್ ಏನು ಮಾಡಿ, ದಿಸ್ ಈಸ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ ಈಸಿಯಾಗಿದೆ. ಓಕೆ, ಈಸಿ ಏನಪ್ಪ ಅಂದರೆ ಡಿಫ್ರೆನ್ಸ್ ನಿಮಗೆ ಅರ್ಥ ಮಾಡ್ಕೊಂಡ್ರೆ ವಿಲ್ ಬಿ ದೆನ್ ಸೆಂಟೆನ್ಸ್ ಕೂಡ ಆರ್ ಎಕ್ಸ್ಪ್ಲೇಷನ್ಸ್ ಕೂಡ ಈಸಿಯಾಗಿ ಮಾಡ್ಬೋದು. ಏನಪ್ಪ ಇಲ್ಲಿ ನೋಡಿ, ಆ್ಯಕ್ಟಿವ್ ಇಮ್ಯುನಿಟಿಯಲ್ಲಿ ದ ಆ್ಯಕ್ಟಿವೇಷನ್ಸ್ ಫಾರ್ಮೇಷನ್ ಬೈ ಇಮ್ಯುನೋ ಸಿಸ್ಟಮ್. ಆ್ಯಕ್ಟಿವೇಷನ್ ಫಾರ್ಮೇಷನ್ ಬೈ ಇಮ್ಯುನೋ ಸಿಸ್ಟಮ್ ಆ್ಯಕ್ಟಿವೇಟೆಡ್ ಮಾತ್ರ ಆಗಿರುತ್ತೆ. ಪ್ಯಾಸಿವ್ ಏನಾಗಿರುತ್ತೆ, ಆ್ಯಕ್ಟಿವ್ ಸಿಸ್ಟಮ್ಸು ಇಮ್ಯುನೋ ಸಿಸ್ಟಮ್ಸಿಗೆ ಟ್ರಾನ್ಸ್ಫರ್ ಆಗಿ ಇಮ್ಯುನೋ ಪ್ರಾಡಕ್ಟಿಗೆ ಮಾತ್ರ ಲಿಂಕೇಜಿಂಗ್ ಆಗಿರುತ್ತೆ. ಅಂದರೆ ಓನ್ಲಿ ಇಮ್ಯುನೋ ಸಿಸ್ಟಮ್ ಮಾತ್ರ ಡಿಸಾರ್ಡರ್ಸ್ ಮಾಡ್ತಿರುತ್ತೆ. ಯಾವ ಥರ ಡಿಸಾರ್ಡರ್ ಮಾಡಿರುತ್ತೆ, ಓನ್ಲಿ ಪ್ರೊಸೀಡ್ಯೂರ್ ಮಾತ್ರ ಮಾಡ್ತಿರುತ್ತೆ ಆ್ಯಕ್ಟಿವ್ ಬೈ ಇಮ್ಯುನೋ ಸಿಸ್ಟಮ್. ಅದೇ ಪ್ಯಾಸಿವ್ ಇಮ್ಯುನಿಟಿ ನೋಡಿ ಏನಾಗುತ್ತೆ, ಪ್ಯಾಸಿವ್ ಇಮ್ಯುನಿಟಿಯಲ್ಲಿ ದ ರಿಸೀವ್ಡ್ ಫಾರ್ ಪ್ಯಾಸಿವ್ಲಿ ಬೈ ದ ಓಸ್ಟ್ ಸೆಲ್ಸ್ ಏನಾಗುತ್ತೆ, ಓಸ್ಟ್ ಸೆಲ್ಸ್ ಮುಖಾಂತರಿಂದ ಏನಾಗುತ್ತೆ, ಓಸ್ಟ್ ಸೆಲ್ಸ್ ಮುಖಾಂತರಿಂದ ಓಸ್ಟ್ ಆಫ್ ಇಮ್ಯುನೋ ಸಿಸ್ಟಮ್. ಯಾವ ಥರ ಅಂದರೆ ದಿಸ್ ಈಸ್ ಓಸ್ಟ್ ಸೆಲ್ಸ್. ಓಕೆ, ಈ ಓಸ್ಟ್ ಸೆಲ್ಸಿಗೆ ಮ್ಯಾಕ್ರೋಫೇಜ್ ಲಿಂಕೇಜ್ ಆಗುತ್ತೆ. ದೆನ್ ಆಫ್ ದ this is macrophage will be activation for macrophage will be removal for macrophage. ಇಲ್ಲೇನು ಏನು ಆ್ಯಕ್ಟಿವೇಷನ್ಸ್ ಆಗುತ್ತೆ, ಟಿಶ್ಯೂ ಸೆಲ್ಸು ಡ್ಯಾಮೇಜ್ ಆಗಿರೋ ಸೆಲ್ಸು ಏನಾಗುತ್ತೆ ಆ್ಯಕ್ಟಿವೇಷನ್ಸ್ ಮಾಡ್ಕೊಳುತ್ತೆ. ಈ ಆ್ಯಕ್ಟಿವೇಷನ್ಸಿಂದ ನಮಗೇನಾಗುತ್ತೆ, ಈ ಓಸ್ಟ್ ಸೆಲ್ಸಲ್ಲಿ ಈ ರೌಂಡ್ ಇದೆಯಲ್ಲಪ್ಪ, ಇದು ಓಸ್ಟ್ ಸೆಲ್ಸ್, ಇದು ಓಸ್ಟ್ ಸೆಲ್ಸ್. ಈ ಓಸ್ಟ್ ಸೆಲ್ಸಿಗೆ ಹೆಲ್ಪಿಂಗ್ ಟು ದ ಮ್ಯಾಕ್ರೋ ಆ್ಯಂಡ್ ಮೈಕ್ರೋಫೇಜ್. ಓಕೆ, ಮ್ಯಾಕ್ರೋಫೇಜಿಂದ ಏನು ಮಾಡುತ್ತೆ, ಸೆಲ್ಸ್ ಆ್ಯಕ್ಟಿವೇಷನ್ ಫಾರ್ಮೇಷನ್ ಆಗುತ್ತೆ, ಒಳಗಡೆ ಹೋಗುತ್ತೆ. ಅಲ್ಲೇನಾಗುತ್ತೆ, ಒಳಗಡೆ ಹೋಗಿದ್ಮೇಲೆ ಆ ಸೆಲ್ಸ್ ಏನು ಒಳಗಡೆ ಇರುತ್ತಲ್ಲಪ್ಪ, ಆ ಸೆಲ್ಸು ಒಂದೊಂದೇ ಸೆಲ್ಸು ಏನಾಗುತ್ತೆ, ಇಲ್ಲಿರುವಂಥ ಓಸ್ಟ್ ಸೆಲ್ಸಲ್ಲಿ ಡ್ಯಾಮೇಜಿಂಗ್ ಆಗಿ ಅದಕ್ಕೆ ಬೇಕಂತ ಆ್ಯಂಟಿಜನ್ಸ್ನ ತೊಗೊಂಡು ಆ ಡೆತ್ ಆಗಿರೋಂಥ ಸೆಲ್ಸ್ನ ರಿಮೂವಲ್ ಮಾಡಿಬಿಡುತ್ತೆ. ಓಕೆ, ರಿಮೂವಲ್ ಮಾಡುತ್ತೆ. ಹಾಗೆ ಇದು ಥರ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ. ಓಕೆ, ಲಿಸನ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ದ ಇಂಡಿವಿಜುವಲ್ ಬೈ ದ ಇನ್ಫೆಕ್ಷನ್ಸ್ ಆಫ್ ಕಾಂಟ್ಯಾಕ್ಟ್ ವಿತ್ ಇಮ್ಯುನೋಜಿನ್ಸ್ ಏನು ಮಾಡುತ್ತೆ, ಓನ್ಲಿ ಕಾಂಟ್ಯಾಕ್ಟ್ ಮಾತ್ರ ಇಮ್ಯುನೋಜಿನ್ಸ್ ಮಾತ್ರ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಯಾವುದು, ವಿಲ್ ಬಿ ಆ್ಯಕ್ಟಿವ್ ಇಮ್ಯುನಿಟಿ, ಇಮ್ಯುನೋಜಿನ್ಸ್ ಮಾತ್ರ ಕಾಂಟ್ಯಾಕ್ಟ್ ಮಾಡಬೇಕಾಗಿರುತ್ತೆ. ಆದರೆ ಪ್ಯಾಸಿವಲ್ಲಿ ಆ ಥರ ಎಲ್ಲ ಆ್ಯಂಟಿಜನ್ ಆಗಿರ್ಬೋದು, ಆ್ಯಂಟಿಬಾಡಿ ಆಗಿರ್ಬೋದು,